ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನು ಪ್ರಾಕ್ಟೀಸ್ ತುಂಬಾ ಜೋರಾಗಿ ನಡೀತಿದೆ? ಹೌದು, ಫಸ್ಟ್ ಕ್ಲಾಸ್ ಅಲ್ವಾ, ಫಸ್ಟ್ ಕ್ಲಾಸೇ ಫುಲ್ ಬೆಂಡೆತ್ಬಿಟ್ಟಿದ್ದೀನಿ ನಾನು. ಮೊದಲನೇ ಮೆಟ್ಲು ಹತ್ತೋದು ತುಂಬಾನೇ ಕಷ್ಟ, ಆಮೇಲೆ ಎಲ್ಲ ಮೆಟ್ಲು ಹತ್ತೋದು ತುಂಬಾ ಈಸಿ ಆಗಿ ಹೋಗ್ಬಿಡುತ್ತೆ. ಮೊದಲು ಅಣ್ಣಮ್ಮನ ಸ್ಟೆಪ್ ಕಲ್ತ್ರೆ ಆಮೇಲೆ ಅಮೆರಿಕ ಸ್ಟೆಪ್ಸು ಆರಾಮಾಗಿ ಕಲಿಬೋದು. ಮೊದಲು ಲೋಕಲ್ಲು, ಆಮೇಲೆ ಫಾರಿನ್ನು. ನಾನು ಮನೆಗೆ ಹೋಗ್ತೀನಿ. ಅಪ್ಪಾಜಿ ಮತ್ತೆ ಶ್ರಾವಣಿಯಲ್ಲಿ ಅವ್ರನ್ನ ಮಾತಾಡಿಸ್ಬೇಕಾಗಿತ್ತು, ಅವ್ರೆಲ್ಲೂ ಕಾಣಿಸ್ಲಿಲ್ವಲ್ಲ, ಅದಕ್ಕೆ ಕೇಳಿದೆ. ಅಪ್ಪಾಜಿನೂ ಅಷ್ಟೇ, ಅವರು ನನ್ನನ್ನ ಮಗಳು ಅಂತಾನೆ ಅನ್ಕೊಂಡಿದ್ದಾರೆ. ಅವ್ರಿಗೂ ನನ್ನಂದ್ರೆ ತುಂಬಾ ಇಷ್ಟ. ಏನ್ ಶ್ರೀವಲ್ಲಿ, ನೀನ್ ಇಲ್ಲಿಗೆ ಬಂದಿರೋದು ಪಿಂಕಿಗೆ ಡ್ಯಾನ್ಸ್ ಹೇಳ್ಕೊಡಕ್ಕ ಅಥವಾ ನಮ್ಮ ಅಪ್ಪಂಗೆ ಮಾತು ಹೇಳ್ಕೊಡಕ್ಕ? ಅಯ್ಯೋ ಶ್ರಾವಣಿ, ಏನ್ ಹೀಗ್ ಮಾತಾಡ್ತಿದ್ಯಾ? ನಾನು ಅಪ್ಪಾಜಿಗೆ ಮಾತು ಹೇಳ್ಕೊಡೋದ? ಅವರು ಪೊಲಿಟಿಷಿಯನ್, ಮಾತಲ್ಲೇ ಜನನ ಮೆಚ್ಚಿಸ್ಬೇಕು, ಮಾತಲ್ಲೇನೆ ಆಪೋಸಿಷನ್ ಪಾರ್ಟಿಗೆ ಟಾಂಟ್ ಕೊಡ್ಬೇಕು, ಮಾತಲ್ಲೇ ಮಾಡ್ತಿರೋ ಕೆಲ್ಸನ ಎಲ್ರಿಗೂ ಅರ್ಥ ಮಾಡಿಸ್ಬೇಕು. ಅವ್ರಷ್ಟು ಚೆನ್ನಾಗಿ ಮಾತಾಡಿದಕ್ಕೆ ತಾನೆ ಅವ್ರ ಮಂತ್ರಿ ಆಗಿರೋದು. ಅವ್ರ ಜೊತೆ ನಾನು ಮಾತಾಡ್ಬೇಕು ಅಂತ ಕೇಳಂದಪ್ಪ. ಪರವಾಗಿಲ್ವೇ, ನೀನು ತುಂಬಾ ಚೆನ್ನಾಗಿ ಮಾತಾಡ್ತೀಯ ಅಲ್ವಾ? ಥ್ಯಾಂಕ್ ಯು ಚಿಕ್ಕಪ್ಪ. ಅದು ನಿಮ್ಮನ್ನ ನಾನು ಚಿಕ್ಕಪ್ಪ ಅಂತ ಕರಿಬೋದಾ? ಅಂತೂ ನೀನು ಈ ಮನೆ ಮಗ್ಳಾಗ್ಬೇಕು ಅಂತ ಡಿಸೈಡ್ ಆಗ್ಬಿಟ್ಟಿದ್ಯಾ. ಶ್ರೀವಲ್ಲಿ, ತುಂಬಾ ಸುಸ್ತಾಗಿದ್ಯಾ? ನಿನಗೆ ಲೇಟ್ ಆಗಿದೆ ಅನ್ಸುತ್ತೆ, ಹೊರಡ್ತೀಯಾ? ಹೌದು, ನಾನು ತುಂಬಾ ಸುಸ್ತಾಗಿದ್ದೀನಿ, ಲೇಟ್ ಬೇರೆ ಆಗಿದೆ. ಹೊರಡ್ತೀನಿ. ಸುಬ್ಬನ್ನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾನೆ. ಸುಬ್ಬು ಎಲ್ಲಿ? ನೀನು ಆಟೋದಲ್ಲೇ ಹೋಗ್ಬೋದಲ್ವಾ ಶ್ರೀವಲ್ಲಿ? ಅಯ್ಯೋ ಶ್ರಾವಣಿ, ನಾನು ಯಾಕೆ ಆಟೋದಲ್ಲಿ ಹೋಗ್ಲಿ? ಸುಬ್ಬು ಹೆಂಗಿದ್ರು ನಮ್ಮ ಮನೆ ಹತ್ರನೇ ಹೋಗೋದು, ನಾನು ಅವ್ರ ಜೊತೆನೇ ಹೋಗ್ತೀನಿ. ನೀನೇ ತಾನೇ ಹೇಳಿದ್ದು ಅಯ್ಯೋ ನೀನ್ ಸುಬ್ಬು ಜೊತೆನೇ ಹೋಗ್ಬೇಕು, ಸುಬ್ಬು ಜೊತೆನೇ ಬರ್ಬೇಕು ಅಂತ. ನಾನು ಅವ್ರ ಜೊತೆನೇ ಹೋಗ್ತೀನಿ. ಸುಬ್ಬು ಶ್ರೀವಲ್ಲಿ, ಸುಬ್ಬು ಮನೇಲಿಲ್ಲ, ಅಪ್ಪನ ಜೊತೆ ಎಲ್ಲ ಆಚೆ ಹೋಗಿದ. ಸುಬ್ಬು ಮನೇಲಿಲ್ವಾ? ಸರಿ ಆಯ್ತು ಬಿಡು, ಸುಬ್ಬು ಬರೋವರೆಗೂ ಕಾಯ್ತೀನಿ. ಹೇಗಿದ್ರು ನಾನು ಅಪ್ಪಾಜಿ ಜೊತೆ ಮಾತಾಡ್ಬೇಕು, ಅವ್ರ ಜೊತೆನೂ ಮಾತಾಡ್ಕೊಂಡು ಸುಬ್ಬು ಜೊತೆ ಮನೆಗೆ ಹೋಗ್ತೀನಿ ಅಷ್ಟೇ. ಚಿಕ್ಕಮ್ಮ, ನಾನೊಂಚೂರು ಕೈಕಾಲು ಮುಖ ತೊಳ್ಕೊಬೋದಾ? ತುಂಬಾ ಸುಸ್ತಾಗಿದ್ದೀನಿ. ರೂಮ್ ಇಲ್ಲೇನಾ? ಇಲ್ಲೇ ಹೋಗು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.